ಇವತ್ತು ನನ್ನ ಮಡದಿಯ ಹುಟ್ಟು ಹಬ್ಬ. ಅಯ್ಯೋ ಈ ಮಗುನು ಕರ್ಕೊಂಡು ಹೋಗೋಣ ಬನ್ನಿ. ಈಗ ಹೋಗೋಣ ನಡೀರಿ. ಕಸಾಯಿಖಾನೆಗೆ ಎಲ್ಲ ಕಡಿಯಕ್ಕೆ ಕೊಟ್ಟವ್ರದೆಲ್ಲ ತಗೊಂಡ್ಬಂದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಳಗಡೆ 200 ಬೀದಿ ನಾಯಿಗಳಿದೆ ನೋಡಿ. ಇಂಥ ಒಂದು ಸ್ಥಿತಿನಲ್ಲೂ ನೋಡ್ಕೊಳ್ಳೋಕ್ಕೆ ಅಂತ ಒಂದು ಒಳ್ಳೆ ಜಾಗ ಸಿಕ್ಕಿದೆ ಅವ್ರಿಗೆ. ಅವ್ರ ಕೈಯಲ್ಲಿ ದುಡ್ಡು ಕೊಡದೇವ್ರು ಪರವಾಗಿಲ್ಲ, ಒಂದು ಬೆಟಡಿನ್ ಬಾಟ್ಲು ಒಂದು ಡಬ್ಬ ಒಂದು ಕೊಟ್ಟರು ಸಾಕು. ಓ ಕರಿಯ, ಓ ಕಾಳ, ಓ ಕೆಂಚ, ದಯವಿಟ್ಟು ಎಲ್ಲರೂ ಬಂದ್ರು. ನಾನು ಒಂದು ರೆಸ್ಕ್ಯೂ ಸೆಂಟರ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ನನಗೂ ತುಂಬ ಆಸೆ. ತಡ್ಕೋತಾ ಇದ್ದೀನಿ ಆ್ಯಕ್ಚುಲಿ. ಬರ್ತಡೇ ಅವ್ರ ಮುಂದೆ ಕಣ್ಣೀರು ಹಾಕ್ಬಾರ್ದು, ಯಾಕಂದರೆ ಇವು ಆಗಲ್ಲ. ಹಾಯ್ ಎಲ್ರಿಗೂ, ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲ ಬ್ಲಾಗಿಗೂ ಅದೇ ಹೇಳ್ತೀನಿ, ವಿಶೇಷವಾಗಿ ಅಂತ. ಬಟ್ ಇವತ್ತು ನಿಜವಾಗ್ಲೂ ನನ್ನ ಲೈಫಲ್ಲಿ ತುಂಬ ವಿಶೇಷವಾದ ಬ್ಲಾಗ್ ಇದು. ಯಾಕೆ ಅಂದರೆ, ಯಾಕಪ್ಪ ಕನ್ಫ್ಯೂಸ್ ಮಾಡ್ತೀಯಾ? ಇವತ್ತು ನನ್ನ ಮಡದಿಯ ಹುಟ್ಟು ಹಬ್ಬ, ನನ್ನ ವೈಫಿನ ಬರ್ತ್ಡೇ ಸೆಲೆಬ್ರೇಷನ್ ಇವತ್ತು. ಸೊ ನನಗೇನು ಗೊತ್ತಾ, ನನ್ನ ಹುಟ್ಟುಹಬ್ಬನ ನಾನು ತುಂಬ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಆದರ್ಶ ಆಗೋಣ, ಏನಾದರೂ ಒಂದು ಮಾರ್ಗದರ್ಶನ ಹಾಕೋಣ, ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಒಂದು ಗೋಶಾಲೆಯಲ್ಲಿ ಹಾಗೆ ಒಂದು ವೃದ್ಧಾಶ್ರಮದಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಇವತ್ತು ನನ್ನ ವೈಫ್ ಬರ್ತ್ಡೇ. ಸೊ ಅವಳಿಗೆ ತುಂಬ ಇಷ್ಟ ಆಗಿರೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವಳಿಗೆ ಇದು ಸರ್ಪ್ರೈಸು. ಅವಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಅವಳಿಗೆ ನಾಯಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಒಂದು 200 ಬೀದಿ ನಾಯಿಗಳನ್ನ ರೆಸ್ಕ್ಯೂ ಮಾಡಿ, ಪಾಪ ಅದಕ್ಕೆ ಕೈ ಮುರಿದೋಗಿದೆ, ಕಾಲು ಮುರಿದೋಗಿದೆ, ಏನೇನೋ ಆಗೋಗಿದೆ. ಆ ನಾಯಿಗಳನ್ನೆಲ್ಲ ತಂದು ಅದನ್ನೆಲ್ಲ ಆರೈಕೆ ಮಾಡಿ ಸೂಪರಾಗಿ ನೋಡ್ಕೊತಾ ಇರೋ ಒಂದು ಜಾಗ ಇದೆ. ಅಲ್ಲಿಗೆ ನಾನು ನನ್ನ ವೈಫ್ನ ಕರ್ಕೊಂಡು ಹೋಗ್ತೇನೆ. ಅವಳಿಗೆ ಸರ್ಪ್ರೈಸ್, ಅಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅವಳನ್ನ ಕರ್ಕೊಂಡು ಹೋಗೋಣ. ಪುಟೆ, ಎಸ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಶುಭದ ಶುಭಾಶಯಗಳು. ಥ್ಯಾಂಕ್ ಯು. ಏನು ವಿಶೇಷ ಇವತ್ತು? ನನಗೇನು ಗೊತ್ತು, ನೀನು ಹೇಳಬೇಕು. ನಾನು ಏನೂ ಗೊತ್ತಿಲ್ಲ. ನನ್ನ ಬರ್ಡೇನ ನೀನು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದೆ. ಈಗ ನಿನ್ನ ಬರ್ಡೇಗೆ ಸೆಲೆಬ್ರೇಟ್ ಮಾಡೋಷ್ಟು ನನಗೆ ಐಡಿಯಾಗಳಿಲ್ಲ. ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಆ ಸಮಯಕ್ಕೆ ತಕ್ಕಂತೆ ನಾವು ಯಾವತ್ತು ನಡೆಯಬೇಕು, ನುಡಿಯಬೇಕು, ಕುಣಿಯಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಸೆಲೆಬ್ರೇಷನ್ನು, ಸರ್ಪ್ರೈಸು ಅಂದರೆ ನನ್ನಷ್ಟು ಡಬ್ಬಾ ಫೆಲೋ ಇನ್ನೊಬ್ಬ ಇಲ್ಲ. ನನಗೆ ಬರೋದೇ ಇಲ್ಲ ಇವೆಲ್ಲ. ಪಾಪ ಈ ಹೆಂಗಸರೇ ವಾಸಿ. ನಿಜವಾಗ್ಲೂ ಎಲ್ಲ ಹೆಂಡತಿಯರಿಗೂ, ಗರ್ಲ್ ಫ್ರೆಂಡ್ಸ್ಗೂ, ಒಟ್ಟಿನಲ್ಲಿ ಎಲ್ಲ ಹುಡುಗಿರಿಗೂ ಹ್ಯಾಟ್ಸ್ ಆಫ್, ಲಾಟ್ಸ್ ಆಫ್ ಲವ್. ಸರ್ಪ್ರೈಸ್ ಕೊಡೋದ್ರಲ್ಲಿ ನಿಮ್ಮನ್ನು ಮೀರಿಸಿದವ್ರು ಯಾರೂ ಇಲ್ಲ ರೀ. ಗಂಡಸ್ರು ನಿಜವಾಗ್ಲೂ ವೇಸ್ಟೇ. ಬೇರೆಯವರೆಲ್ಲ ಗೊತ್ತಿಲ್ಲ ನನಗೆ, ನಾನಂತೂ ದೊಡ್ಡ ವೇಸ್ಟ್. ನಂಗೆ ಸರ್ಪ್ರೈಸ್ ಮಾಡೋದು, ಏನೋ ಇದೆಲ್ಲ, ಏನೋ ಸೆಲೆಬ್ರೇಷನ್ ಮಾಡೋದು, ಇದೆಲ್ಲ ಪ್ಲ್ಯಾನ್ ಮಾಡೋದು, ಇದರಲ್ಲೆಲ್ಲ ನಂಗೆ ನಿಜವಾಗ್ಲೂ ಹೋಪ್ಲೆಸ್ ನಾನು. ಬಟ್ ಇವಾಗ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಚಿನ್ನ, ಏನೊಂದು ಮಾಡೋಕ್ಕೆ. ಪರವಾಗಿಲ್ಲ, ನೀನೆಲ್ಲ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆರ್ ಯು ರೆಡಿ? ಯಾ, ಐ ಆಮ್ ರೆಡಿ. ಪಕ್ಕನಾ? ಪಕ್ಕಾ. ಹೋಗೋಣ. 100%. 100%. Shall we go? Let's go. Are you excited? Yes, I am. ಏನು ಇರ್ಬೋದು, ಎಲ್ಲಿ ಹೋಗ್ತಾ ಇರ್ಬೋದು ನಾವು? ನಾನು ಆ್ಯಕ್ಚುಲಿ ಈ ಸರಿ ನಾನೇನು ಸೆಲೆಬ್ರೇಷನ್ ಮೂಡು ಆ ಥರ ಎಂಥದ್ದು ಇಲ್ಲ, ಆ ಥರದ್ದಿಲ್ಲ. ಆದ್ರೂ ಪರವಾಗಿಲ್ಲ, ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ನೋಡಿ, ಇನ್ನೊಂದು ಸರ್ಪ್ರೈಸ್. ಅಯ್ಯೋ, ಥ್ಯಾಂಕ್ ಯು ದಿವ್ಯಾ. ಹೆಂಗಪ್ಪ, ಬ್ರ್ಯಾಂಡ್ ಕನ ಇದು, ಇದಕ್ಕೊಂದು ಹೆಸರು ಐತೆ ಗೊತ್ತಾ? ದಿವ್ಯಾ, ವೆಲ್ಕಮ್. ಥ್ಯಾಂಕ್ ಯು. ಕರೆದಿದ ತಕ್ಷಣ ಬಂದ್ಲು, ಪಾಪ ಖುಷಿ ಆಯ್ತು. ನಡಿ, ಇವಾಗ ಎಲ್ಲ ಒಂದ್ ಕಡೆ ಹೋಗ್ಬೇಕು. ಹೋಗೋಣ. ಎಲ್ಲ ಹೋಗೋಣ. ನಡ್ರಿ ಹೋಗೋಣ. ಅವ್ನ್ ಕದ ಕಿರಿತವನೆ ಪಾಪ ನಂಗೆ ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕು. ಬಟ್ ನಾನು ಹೋಗೋ ಜಾಗಕ್ಕೆ ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಆಗಲ್ಲ. ಇಲ್ಲ ಕರ್ಕೊಂಡು ಹೋಗೋದಾಯ್ತು. ಹಂಗೇನಿಲ್ಲ ಕಣ. ನಡಿ ಬನ್ನಿ ಹೋಗೋಣ. ಏನಿಲ್ವಾ? ನಡ್ರಿ. ನನ್ನ ಮಗ, ಇಲ್ಲೊಂದ್ ಮಗ ಇದ್ದಾನೆ, ಇವನ್ನ ಕರ್ಕೊಂಡ್ ಬನ್ನಿ. ಹೌದಾ? ಓಪನ್ ಮಾಡಿ. ಹೆಂಗಪ್ಪ ಫಸ್ಟ್ ಸರ್ಪ್ರೈಸ್ ಹಿಂಗೆ? ಐ ವಾವ್, ಅಯ್ಯೋ ಸೋ ಕ್ಯೂಟ್. ನಂಗೆ ನಿಜವಾಗ್ಲೂ ನಾಯಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಈಗ ನಿಮ್ಮ ಈ ಮಗುನು ಕರ್ಕೊಂಡು ಹೋಗೋಣ ಬನ್ನಿ. ಈಗ ಹೋಗೋಣ ನಡೀರಿ. ಫೈನಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ವಿ ಸೇವ್ ಅನಿಮಲ್ಸ್ ವೆಲ್ಫೇರ್ ಟ್ರಸ್ಟ್ ಅಂತ.
ಸೊ ಇದು ಕನಕಪುರ ರೋಡಲ್ಲಿದೆ, ಗುಹಾಂತರ ಹೋಗೋ ದಾರಿಲೇ ಇದೆ. ಅದ್ಭುತವಾದ ಜಾಗ ನೋಡಿ. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಪಾಪ ಗಂಡು ಗೂಳಿಗಳು, ನಾವೇನಂತೀವಿ ಹೋರಿ ಅಂತೀವಲ್ಲ, ಅದನ್ನೆಲ್ಲ ಪಾಪ ಕಸಾಯಿಖಾನೆಗೆ ಎಲ್ಲ ಕಡಿಯಕ್ಕೆ ಕೊಟ್ಟವ್ರದ್ದೆಲ್ಲ ತೊಗೊಂಬಂದು ಇಲ್ಲಿ ಸಾಕ್ಕೊಂಡಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಳಗಡೆ 200 ಬೀದಿ ನಾಯಿಗಳಿದೆ. ಎಲ್ಲ ರೆಸ್ಕ್ಯೂಡೆ, ಕೈ ಕಾಲು ಮುರಿದೋಗಿರೋದು, ಎಲ್ಲೋ ಬಿದ್ದೋಗಿರೋದು, ಏನೋ ಪಾಪ ಕಜ್ಜಿ ಕಸ ಎಲ್ಲ ಬಂದಿರೋದು, ಅದನ್ನೆಲ್ಲ ತೊಗೊಂಬಂದು ಅದಕ್ಕೆಲ್ಲ ಮೆಡಿಕಲ್ಗೆ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದಿದ್ದೀವಿ. ಸೊ ಯಶುಗೆ ಸರ್ಪ್ರೈಸ್ ಇವತ್ತು. ಯಶು ಹೇಳಿ ಇವ್ರೆ. ಫಾರ್ ದ ಸರ್ಪ್ರೈಸ್. ಎಸ್ ಐ ಆಮ್. ಇಷ್ಟೊತ್ತು ತನಕ ಫುಲ್ಲು ಸರ್ಪ್ರೈಸಲ್ಲೇ ಕರ್ಕೊಂಬಂದಿದ್ದೀವಿ, ಕಾರಲ್ಲಿ ಬಟ್ಟೆ ಗಿಟ್ಟೆಲ್ಲ ಕಟ್ಟು. ಇವಾಗ ನೋಡಮ್ಮ, ಓಪನಿಂಗ್ ಅಷ್ಟೇ ಇದು, ಒಳಗಡೆ ಇನ್ನೂ ತುಂಬ ಇದೆ. ಎಂಟ್ರೆನ್ಸ್ ಹೋಗ್ಬಿಟ್ಟು ಹೆಂಗಿದೆ ಹೇಳು. ತೆಗೆಮ್ಮ. ಆ ಕಡೆ ನೋಡ್ಬಿಡಿ, ಈ ಕಡೆ ಹೇ ವಾವ್, ಹಾಂ ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಚಿನ್ನ, ಇಲ್ಲಿ ಇವಾಗ 200 ಬೀದಿ ನಾಯಿಗಳಿದೆ. ಹಾಂ ಹೌದಾ? ಹೌದು. ಹೇ ಸೂಪರ್. ಸ್ವಲ್ಪ ನ್ಯಾಚುರಲ್ ಆಗಿ ಆಕ್ಟಿಂಗ್ ನಿಜ ಇಲ್ಲ. ನಾನು ಅವಾಗಲೂ ಹೇಳಿಲ್ವಾ, ನನಗೆ ಸರ್ಪ್ರೈಸ್ ಎಲ್ಲ ಕೊಡಕ್ಕೆ ಬರಲ್ಲ, ಬರ್ತಾ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಬಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿ ಅಂದೆ, 10 ರೂಪಾಯಿ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಹೋಣಪ್ಪ. ಹೇ ಬಟ್ ಹೇಳು. ನಾನು ನಿಜವಾಗ್ಲೂ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ವರ್ಷ ಅದನ್ನ ನೀನು ಮಾಡ್ತಾ ಇದೀಯಾ. ಇನ್ನೂ ಮಾಡಿಲ್ಲ, ಒಳಗೋಗ್ಬೇಕು. ಆಯ್ತು ಬನ್ನಿ ಹೋಗೋಣ. ಓಕೆ. ಸೊ ಈ ಜಾಗ ನಡೆಸ್ತಾ ಇರೋದು ಇವರೇ, ಮಿಸ್ಟರ್ ಪ್ರವೀಣ್. ಸೊ ಏನೇನಿದೆ ಇಲ್ಲಿ, ಹೇಗೆ ಅದೆಲ್ಲದನ್ನು ಫಸ್ಟ್ ಕೇಕ್ ಕಟ್ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಅದಾದಮೇಲೆ ಇಲ್ಲಿಯ ಒಂದು ಟೂರ್ ಕೊಡೋಣ. ಹೋಮ್ ಟೂರು, ರೂಮ್ ಟೂರು, ವಾರ್ಡ್ರೋಬ್ ಟೂರು, ವಾಟ್ಸಿನ್ ಮೈ ವ್ಯಾಲೆಟ್, ವಾಟ್ಸಿನ್ ಮೈ ಪಾಕೆಟ್ ಅಂತೆಲ್ಲ ಮಾಡ್ತೀರಾ? ಅದ್ರ ಬಗ್ಗೆ ನಿಜವಾಗ್ಲೂ ಈ ಥರ ಜಾಗಗಳನ್ನ ಹೆಂಗಿದೆ ಅಂತ ನೋಡೋಣ. ಸೊ ಪ್ರವೀಣ್, ಇವತ್ತು ನಿಮ್ಮ ಜಾಗಕ್ಕೆ ಬಂದಿದ್ದೀವಿ. ಖುಷಿ ಆಯ್ತು ಸರ್. ಏನೇನು ತೋರಿಸ್ತೀರಾ ನಮಗೆ? ಸರ್ ನಮ್ಮ ಹತ್ರ ಬರೀ ಡೊಮೆಸ್ಟಿಕ್ ಅನಿಮಲ್ಸ್, ಲೈಕ್ ಇಂಜೂರ್ಡ್ ಅನಿಮಲ್ಸ್ ಜಾಸ್ತಿ. ರೆಸ್ಕ್ಯೂ ಮಾಡೋದಲ್ಲ, ರೋಡಲ್ಲಿ ಏಟಾಗೋ ಪ್ರಾಣಿಗಳನ್ನ ನಾವು ನೋಡ್ಕೋತೀವಿ ಸರ್. ಅಂದರೆ ಏನೇನಲ್ಲ, ಲೈಕ್ ಹಸು, ಕುದುರೆ, ಬೆಕ್ಕು, ನಾಯಿ ಎಲ್ಲ ಇದೆ, ಮತ್ತು ಕುರಿಗಳು ಎಲ್ಲ ಇದೆ ಸರ್. ಓಕೆ, ಖಂಡಿತ ಒಂದೊಂದಾಗಿ ನೋಡ್ತಾ ಹೋಗೋಣ, ಬನ್ನಿ. ನಾಯಿ ಇದೆಯಾ ಇಲ್ಲಿ? ಎಲ್ಲ ಒಳ್ಳೆ ಒಳ್ಳೆ ವೆಲ್ಕಮಿಂಗ್ ಸೌಂಡು ಬರ್ತಾ ಇದ್ದಂಗೆ ಓ ಅಂತದೆ ಅವಾಗಿಂದ ಎಲ್ಲ. ಬನ್ನಿ. ನೋಡಿ, ಇವೆಲ್ಲ ಪಾಪ ಹುಟ್ಟಿದಾಗಲೇ ಕೈ ಕಾಲು ಇಲ್ಲದೆ ಇರೋವು, ಆಮೇಲೆ ಒಂದಷ್ಟು ಆಕ್ಸಿಡೆಂಟ್ ಆಗಿರೋದು, ಪ್ಯಾರಲೈಸ್ ಆಗಿರೋದು, ನಡೆಯೋಕ್ಕಾಗದಿರೋದು, ಆ ಥರದ್ದೆಲ್ಲ ಇಲ್ಲಿದ್ದಾವೆ. ಅದಕ್ಕೆ ಅದನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ ಪಾಪ, ಅದಕ್ಕೆಲ್ಲ ಓಡಾಡೋಕ್ಕೆ. ಇದು ನೋಡ್ತಾರೆ ನಂತರ ತುಂಬ ಒಂಥರ ಕಣ್ಣೆಲ್ಲ ನೀರು ಬರುತ್ತೆ, ಹಂಗಿದಾವೆ ಇದು. ಬಟ್ ಓಕೆ, ಇದಕ್ಕೊಂದು ಒಳ್ಳೆ ಜಾಗ ಸಿಕ್ಕಿಲ್ಲ, ಅದೇ ಖುಷಿ. ಆಚೆ ಎಷ್ಟು ಬಿಸಿಲಿದ್ರು, ಒಳಗಡೆ ತಣ್ಣಗಿದೆ ರೀ ನಾಯಿಗಳಿಗೆ. ಇದು ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದ ಅಲ್ಲ, ಇವೆಲ್ಲ ಬೀದಿ ನಾಯ. ಅಂದ್ರೆ ಕ್ರಾಸ್ ಬ್ರೀಡ್ ಸರ್. ಅಯ್ಯೋ, ರೈಲ್ವೆ ಸ್ಟೇಷನ್ ಹತ್ರ ತಗೊಂಡು ಕಟ್ಟಾಕ್ಬಿಟ್ರಿ ಇದನ್ನ. ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ಹೇಳ್ತೀನಿ, ಈ ಬ್ರೀಡರ್ಸ್ಗಳು ಕೆಟ್ಟದಾಗಿ ಇಷ್ಟ ಬಂದಂಗೆ ಕ್ರಾಸ್ ಬ್ರೀಡಿಂಗ್ ಮಾಡಿಬಿಡ್ತಾರೆ, ಮತ್ತು ಇನ್ ಬ್ರೀಡಿಂಗ್ ಮಾಡಿಬಿಡ್ತಾರೆ. ಅಂದರೆ ಬ್ಲಡ್ ಲೈನ್ ಒಂದೇ ಸೇಮ್ ಇರುತ್ತೆ. ಇವಾಗ ಒಂದು ತಂದೆ ತಾಯಿಗೆ ಹುಟ್ಟಿರುತ್ತೆ, ಅದ್ರ ಮಗುನ ಅದ್ರ ತಂದೆ ಅದ್ರ ತಾಯಿ ಅದ್ರ ಜೊತೆ ಹಂಗಂಗೆ ಮಾಡಿಸ್ಬಿಡ್ತಾರೆ. ಇದು ಹಿಂಗೆಲ್ಲ ಮಾಡಿಸಿದಾಗ ಏನಾಗುತ್ತೆ, ಹ್ಯಾಂಡಿಕ್ಯಾಪ್ ಆಗಿ ಹುಡ್ತವೆ, ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ಹೆಂಗೋ ಹುಟ್ಬಿಡ್ತವೆ, ಬೇಗ ಸತ್ತೋಗ್ತವೆ. ದಯವಿಟ್ಟು ಇನ್ ಬ್ರೀಡಿಂಗ್ ಯಾರೋ ಮಾಡಬೇಡಿ. ಆ ಥರ ಮಾಡಿದವ್ರು ನಿಮ್ಗೇನಾದ್ರು ನಿಮ್ಮ ಗಮನಕ್ಕೆ ಅದು ಬಂದರೆ ದಯವಿಟ್ಟು ಒಂದು ಕ್ರಮ ತಗೊಳ್ಳಿ. ಕ್ರಾಸ್ ಬ್ರೀಡಿಂಗು ಅಷ್ಟೇ, ಇಷ್ಟ ಬಂದಂಗೆ ಮಾಡಿಬಿಡ್ತೀರಾ, ಅದು ಹೆಂಗೆ ಹುಟ್ಬಿಡ್ತವೆ ಅಂತ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ. ದಯವಿಟ್ಟು ಈ ಕೆಲಸಗಳನ್ನ ಮಾಡಿಬಿಡಿ ಪ್ಲೀಸ್. ವಿಜಯನಗರದಲ್ಲಿ ಗಾಡಿನ ಚೇಸ್ ಮಾಡುತ್ತೆ ಅಂತ ಗೊತ್ತಿದ್ರು. ಹೌದಪ್ಪ. ಇವಾಗ ಫ್ರೆಂಡ್ಲಿ ಡಾಗ್ ಆಗಿದೆ. ಈಗ ಫ್ರೆಂಡ್ಲಿ ಇದೆ. ಕಾಜಲ್ ಹಚ್ಕೊಂಡಿದ್ದಿಲ್ಲಪ್ಪ ನೀನು, ಕಾಜಲೆಲ್ಲ ಇದೆಲ್ಲ ಒಂದಕ್ಕೊಂದು ಜಗಳ ಮಾಡ್ಕೊಳ್ಳೋದು. ಫಸ್ಟ್ ಕೇಜಲ್ ಆಗ್ತಿತ್ತು ಸರ್, ಹೊಸ ಓನಮ್ಮ ಕರ್ಕಿ. ಇವತ್ತೇನು ಮಾತಾಡಕ್ಕಾಗಲ್ಲ, ಎಲ್ಲ ನಮ್ಮ ಪ್ರಜೆಗಳೇ ಮಾತಾಡ್ತಾ ಇದ್ದಾರೆ. ಜಗಳ ಮಾಡೋದನ್ನ ಒಳಗೆ ಬಿಟ್ಬಿಡಿ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ, ನಾನು ಯಾರು. ನೋಡಿ, ಬರ್ತಡೇ ಗಿಫ್ಟ್ ಕೊಡ್ತು ನಾಯಿ, ಇವಳು ಕಾಲು ಇಟ್ಕೊಂಡಿದ್ಲು, ಕಾಲೇ ಕಂಬ ಅನ್ಕೊಂಡು ಹುಚ್ಚೆನೇ ಉಯ್ದು ಬಿಡ್ತದು.
ಇರ್ಲಿ ಬಿಡ್ತೀನಿ, ನಿಮ್ಮ ಬರ್ತಡೇ ಗಿಫ್ಟ್ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಲ್ಲ. ಫಸ್ಟ್ ಗಿಫ್ಟ್ ಇದೇ ಕೊಡ್ತು. ಎತ್ತು ಕಾಲೆತ್ತು ಹೋಯ್ತತೆ ಆಗ್ಲಿ, ಏನು ಮಾಡಕ್ಕೆ ಪರವಾಗಿಲ್ಲ, ದಟ್ಸ್ ಓಕೆ. ವಾಂಚಿನಾ ನೀನು ಕಾಲು ಗುಯ್ಬೇಡ. ಬಟ್ ಆ್ಯಕ್ಚುಲಿ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಜಾಗನ ಹುಡುಕಿದ್ಯಾ. ನನಗೆ ನಾಯಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇಷ್ಟು ನಮ್ಮ ಪ್ರಜೆಗಳ ಜೊತೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿರೋವಂಥ ಎಲ್ಲ ನಾಯಿಗಳು ರೆಸ್ಕ್ಯೂಡ್ ನಾಯಿಸು. ನಿಜವಾಗ್ಲೂ ಒಂಥರ ಅಯ್ಯೋ ಅಂತ ಅನ್ಸುತ್ತೆ. ಲೈಕ್ ಹೌದು, ಇವನು ನೋಡಿ ಬಂದ, ಇವನು ಬರಲಿ ಬಾರಲ್ಲಿ ನೋಡಿ. ಇವನಿಗೆ ಪಾಪ, ಇವನಿಗೆ ನೋಡಿ 2 ಕೈ ಇಲ್ಲ ಪಾಪ, ಅಂದ್ರೂ ಏನೋ ಮುದ್ದು ಮಾಡಿಸ್ಕೊಳತ್ ನೋಡಿ. ಬಾಲು ಎಲ್ಲದಕ್ಕೂ ಪ್ರೀತಿ ಬೇಕು, ಎಲ್ಲದಕ್ಕೂ ಆರೈಕೆ ಬೇಕು. ನಿಜವಾಗ್ಲೂ ಒಂಥರ ನೋಡೋದಕ್ಕೆ ಮನ್ಸಿಗೆ ಬೇಜಾರಾಗುತ್ತೆ. ಕಾಲಿಲ್ಲ, ಒಂದು ಮೂಗಿಲ್ಲ, ಕಿವಿ ಇಲ್ಲ, ಟ್ರೈನ್ ಹತ್ತಿಸ್ಕೊಂಡು ಹೋಗಿ, ಕೆಲವರು ರೋಡಲ್ಲಿ ಬಿಟ್ಟು ಹೋಗಿ, ಒಂಥರ ನೋಡೋದಕ್ಕೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಬಟ್ ನನ್ನ ಖುಷಿ ಆಗುತ್ತೆ ಆಕ್ಚುಲಿ. ಇಂಥ ಒಂದು ಜಾಗ ನೋಡಿ, ನಾಯಿಗಳು ಅಷ್ಟೇ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತಾರಲ್ಲ, ಇದಕ್ಕೆ ಮನುಷ್ಯರಿಗೆ ಯಾವುದೇ ಒಂದು ಜಂತು ಆಗಲಿ, ಒಂದು ಹುಳ ಆಗಲಿ, ಒಟ್ಟಲ್ಲಿ ಒಂದು ಜೀವಿ ಆಗಲಿ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಈ ಥರ ಜಾಗಗಳು ಸಿಗುತ್ತೆ ನೋಡಿ. ಇಂಥ ಒಂದು ಸ್ಥಿತಿನಲ್ಲೂ ನೋಡ್ಕೊಳ್ಳೋಕ್ಕೆ ಅಂತ ಒಂದು ಒಳ್ಳೆ ಜಾಗ ಸಿಕ್ಕಿದೆ ಅವ್ರಿಗೆ. ಈ ಥರ ಜಾಗಗಳಿಗೆ ಪಾಪ ಇವರನ್ನ ನೋಡ್ಕೊಳ್ಳೋಕೆ ರೆಡಿ ಇರ್ತಾರೆ, ಬಟ್ ಇವ್ರಿಗೂ ದುಡ್ಡು ಬೇಕಾಗತ್ತಲ್ವ. ಸೊ ದಯವಿಟ್ಟು ನೀವು ಒಂದಷ್ಟು ಸಹಾಯ ಮಾಡಿದ್ರೆ ಇವರೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ. ಇವರೆಲ್ಲ ಎಷ್ಟು ಮುದ್ದು ಮಾಡಿಸ್ಕೋತಾರೆ ನೋಡಿ. ಮನೇಲಿ ಸಾಕಿರೋದು ಒಂದ್ಸಲ ಹಣ್ಣು ತಿರ್ಸ್ಕೊಂಡು ಹೋಗ್ತವೆ. ಇದು ನೋಡಿ ಪಾಪ ಎಷ್ಟು ಮುದ್ದು ಮಾಡಿಸ್ಕೋತವೆ. ಬೋರ್ ಇಲ್ಲಿ ಇಲ್ವಾ ಅವ್ರಿಗೆ ಆಗಲ್ಲ ಬಾ, ನಾಯಿ ಆಗಲ್ಲ ಬಾ. ನೋಡಿ ಇದಕ್ಕೆ ಪಾಪ ಕಾಲೇ ಇಲ್ಲ, ಇದಕ್ಕೆ ಕಾಲೇ ಹೊಟ್ಟೋಗಿದೆ. ಚಾರ್ಲಿ ಲ್ಯಾಬೇ ಇದು. ಲವ್ ಬಂಡ್ರೋ, ನನ್ನ ಕ್ಯಾಮ್ರಾ ನಿನ್ನ ನಾಯಿ ಆಗಲ್ಲ. ಬಂಡ್ರು ಈ ಕಡೆ ಬಂಡ್ರು. ಎಸ್. ಸೊ ಈ ಒಂದು ಜಾಗದ ಹೆಸರು, ಇದನ್ನು ಏನಕ್ಕೆ ಮಾಡಿದ್ರಿ, ಎಷ್ಟು ವರ್ಷ ಆಯಿತು, ಏನು ಕತೆ ಎಲ್ಲ ನೀವೇ ಹೇಳಿ ಪ್ರವೀಣ್. ಇದು ಆ್ಯಕ್ಚುಲಿ ಬಂದು ಸ್ಟಾರ್ಟ್ ಮಾಡೋಕ್ಕೆ ಕಾರಣ, ನಾನು ಫಸ್ಟೆಲ್ಲ ರೆಸ್ಕ್ಯೂ ಮಾಡಿ ಬೇರೆ ಕಡೆ ಶೆಲ್ಟ್ರಲ್ಲಿ ಬಿಡ್ತಾಯಿದ್ದೆ. ಸೊ ಆ ಶೆಲ್ಟ್ರಲ್ಲಿ ನಮ್ಮನ್ನು ಯಾರನ್ನೂ ಅಲೋ ಮಾಡಲ್ಲ, ಮತ್ತು ಒಂದು ಕೇಜಲ್ಲಿ ಇಟ್ಬಿಡ್ತಾರೆ, ಮತ್ತು ನಾಯಿ ಒಳಗಡೆ ಹೋಗಿ ಅಪ್ಡೇಟ್ ಸಿಗೋಲ್ಲ. ನೆಕ್ಸ್ಟ್ ಡೇ ಸತ್ತಿದ ಮೇಲೆ ಹೇಳ್ತಾರೆ ಸತ್ತೋಯ್ತು ನಾಯಿ ಅಂತ. ಸೊ ಆ ಒಂದು ಕಾರಣಕ್ಕೆ ನಾನೇ ಯಾಕೆ ನಂದು ಓನ್ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು 9 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಂದೇ ಓನ್ ಶೈಲಲ್ಲಿ ವಿ ಸೇವ್ ಅನಿಮಲ್ಸ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡಿ, ಹೌದು ನಾನೇ ಒಂದು ಟ್ರಸ್ಟ್ ಓಪನ್ ಮಾಡಿ ಇವಾಗ ನಾನು ರೆಸ್ಕ್ಯೂ ಮಾಡೋದನ್ನ ಮತ್ತು ಯಾರಾದರೂ ರೆಸ್ಕ್ಯೂ ಮಾಡಿ ತೊಗೊಂಬರೋದನ್ನ ನಾನು ನೋಡ್ಕೋತೀನಿ ಸರ್. ಇಲ್ಲಿ ಸರಿ ಸುಮಾರು ಎಷ್ಟೊಂದು 200 ನಾಯಿ ಇದೆಯಾ? 200 ನಾಯಿ ಇದೆ ಸರ್. ನಾಯಿ, ಹಸು, ಕುದುರೆ, ಕುರಿ ಎಲ್ಲಾನು. ಸೊ ಇವಾಗ ನಮ್ಮ ಥರನೇ ಬೇರೆ ಯಾರನ್ನ ಬರಬೇಕು ಅಂದವರು ಎಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು? ನಿಮ್ಮ ಪೇಜ್ ಎಲ್ಲಿದೆ? ಯಾಕೆ ನಾನು ಇದೇ ಥರ ಯಾರ್ದೋ ಒಬ್ರು ವಿಡಿಯೋ ನೋಡಿದೆ, ಅಲ್ಲಿ ನಂಗೆ ಗೊತ್ತಾಯ್ತು. ಬಟ್ ನಿಮ್ಮ ಪೇಜಲ್ಲಿ ಏನು ಕತೆ ಹೇಳಿ ಸರ್. ಆ್ಯಕ್ಚುಲಿ ಬಂದು ವಿ ಸೇವ್ ಅನಿಮಲ್ಸ್ ಅಂತ ಒಂದು ಪೇಜ್ ಇದೆ, ವೆಬ್ಸೈಟ್ ಇನ್ಸ್ಟಾಗ್ರಾಮಲ್ಲಿ ವಿ ಸೇವ್ ಅನಿಮಲ್ಸ್. ಸೊ ಇದು ನಿಮ್ಮ ಫೋಟೋ ಇದೆಯಾ? ಹೌದು, ದಯವಿಟ್ಟು ಇಲ್ವಾ? ನಮ್ದು ಲೋಗೋ ಇದೆ ಸರ್, ಏನು ವಿ ಸೇವ್ ಅನಿಮಲ್ ಐಚ್ ಐತಲ್ಲ ಅದೇನೆ. ಸೊ ಇವ್ರ ಲೋಗೋ ಇದೆ, ದಯವಿಟ್ಟು ಅದನ್ನು ನೋಡಿ, ಅದನ್ನು ಲೈಕ್ ಮಾಡಿ, ಫಾಲೋ ಮಾಡಿ ಪೇಜನ್ನ. ಸೊ ನೀವು ಇಲ್ಲೆಲ್ಲ ಬರಬೇಕು ಅನ್ನೋದು ದಯವಿಟ್ಟು ಬನ್ನಿ. ಆ್ಯಂಡ್ ಇವಾಗ ಓಕೆ ಇದೆಲ್ಲ ಆಯಿತು, ಇದೆಲ್ಲ ಸರಿ, ನೀವು ನಿಜವಾಗ್ಲೂ ಎಷ್ಟು ಕಷ್ಟ ಎದುರಿಸ್ತಾ ಇದ್ದೀರ ಅದೇ ಹೇಳಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ 1-2 ನಾಯಿಗಳನ್ನ ನೋಡ್ಕೊಳ್ಳೋದು ಸಿಕ್ಕಾಬಿಡೋ ಕಷ್ಟ ಇದೆ. 200 ನಾಯಿಗೆ ಊಟ ಹಾಕಿ ಇಷ್ಟೆಲ್ಲ ಮೇಂಟೈನ್ ಮಾಡೋದು ಇಟ್ಸ್ ವೆರಿ 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 ಟಫ್. ಹೌದು. ವಾಟ್ ಪ್ರಾಬ್ಲಮ್ಸ್ ಆರ್ ಯು ಎಕ್ಸಾಕ್ಟ್ಲಿ ಫೇಸಿಂಗ್? ಸರ್ ಸದ್ಯಕ್ಕೆ ಪ್ರೆಸೆಂಟ್ ಫೇಸಿಂಗ್ ಅಂದರೆ ಅವ್ರ ಮಾಮೂಲಿ ಸರ್ ಶೆಲ್ಟರ್, ಅದೇ ನೀವು ಹೇಳ್ದಂಗೆ ಒಂದು ನಾಯಿ ನೋಡ್ಕೊಳೋದು ಕಷ್ಟ ಇದೆ. ಸೊ ಪ್ರತಿಯೊಂದು ಇಂಜೂರ್ಡ್ ನಾಯಿಗಳಿಗೆ ಮೆಡಿಸನ್ನು, ಫುಡ್ಡು ಮತ್ತು ಕೆಲಸ ಹುಡುಗರ ಸಂಬಳ ಎಲ್ಲ ಕೊಟ್ಟು ನಡೆಸ್ಬೇಕಂದ್ರೆ ತುಂಬ ಒಂದು ತಿಂಗಳಿಗೆ ಒಂದು 3 ರಿಂದ 3.5 ಲಕ್ಷ ಬೇಕು. 3.5 ಲಕ್ಷ? ಹೌದು, ಕಂಪ್ಲೀಟ್ ಕ್ಲೀನಿಂಗ್ ಐಟಮ್ಸು, ಆಪ್ರೇಷನ್. ಎಲ್ಲಿಂದ ಪ್ರೆಸೆಂಟ್ಲಿ ಸದ್ಯಕ್ಕೆ ಈಗ ಡೊನೇಷನ್ ಬಂದು ನನಗೆ ಸಪೋರ್ಟ್ ಅಂತ ಇದ್ದರೆ, ನಾವಿನ್ನೂ ಈ ವಿ ಸೇವ್ ಅನಿಮಲ್ಸ್ ಬ್ಯಾಕ್ ಆಗಿ ನಿಂತಿರೋದು BMS ಕಾಲೇಜು, ರಾಗಿಣಿ ನಾರಾಯಣ ಅಂತ. ಆ ಕಾಲೇಜ್ ಸಪೋರ್ಟಿಂದಾನೇ ನನಗೆ ಸ್ವಲ್ಪ ಒಂದು ಸಪೋರ್ಟ್ ಸಿಕ್ತು. ಅದು ಬಿಟ್ಟರೆ ನನ್ನದೇ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್. ಅದರಲ್ಲಿ ಒಂದು ಮಂತ್ಲಿ ಇಷ್ಟು ಅಂತ ಅನಿಮಲ್ ಕಾಂಟ್ರಿಬ್ಯೂಟರು 1000 ರೂಪೀಸ್ 500 ರೂಪೀಸ್ ಅಂತ ಹಾಕ್ತಾರೆ. ಅಪಾರ್ಟ್ ಫ್ರಮ್ ಅದು ಬಿಟ್ಟರೆ ಲೈಕ್ ಅದೇ ಸರ್, ಜನಗಳು ಯಾವ್ದಾದ್ರು ರೆಸ್ಕ್ಯೂ ಮಾಡಿ ತೊಗೊಂಬಂದು ಕೊಟ್ಟರೆ 1 ಮಂತ್ ಕೊಡ್ತಾರೆ, ಸೆಕೆಂಡ್ ಮಂತ್ ಕೊಡಲ್ಲ, ಲಾಂಗ್ ಟರ್ಮ್ ಕೊಡ್ತೀನಿ ಅಂತಾರೆ, ಕೆಲವೊಬ್ರು ಕೊಡಲ್ಲ. ಸೊ ಹಂಗೆ ಏರುಪೇರು ಸರ್, ಸಣ್ಣ ಪುಟ್ಟ. ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ಒಂದೊಂದು ನಾಯಿಗಳು ಎಷ್ಟು ಮುದ್ದು ಮಾಡಿಸ್ಕೊತೇವೆ, ಇವರು ಎಷ್ಟು ಪ್ರೀತಿಯಾಗಿ ನೋಡ್ಕೊತಾರೆ. ಮತ್ತು ಇನ್ನೊಂದು ಏನು ಗೊತ್ತಾ, ಕೆಲವ್ರು ಏನು ಹೈಜೀನ್ ಪೈಜೀನ್ ಹೋಗ್ತೀರಾ,
ಸೊ ಇಲ್ಲಿ ಪ್ರತಿಯೊಂದು ನೋಡಿ, ಕೆಲವು ನಾಯಿಗಳಿಗೆ ಪಾಪ ಕಾಲೇ ಇಲ್ಲ, ನಡೆಯೋಕ್ಕೆ ಆಗ್ತಿಲ್ಲ, ತೆವಳ್ತಾ ಇದೆ. ಈಗಷ್ಟೇ ನೋಡ್ತಾ ಇದೆ, ಯಾರೋ ಹೇಳ್ತಾ ಇದ್ರು ಕೆಲವು ನಾಯಿಗಳಿಗೆ ಮೋಷನ್ ಬರೋದು ಗೊತ್ತಾಗಲ್ಲ ಅಂತ, ಇವರೇ ಪ್ರೆಸ್ ಮಾಡಿ ಹೊಟ್ಟೆನೆಲ್ಲ ಪ್ರೆಸ್ ಮಾಡಿ ಮೋಷನ್ ಬರೋಂಗೆ ಮಾಡ್ತಾರಂತೆ. ಸೊ ಇದಕ್ಕೆ ಬೇರೆನೇ ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಆಫ್ ಮೈಂಡ್ ಬೇಕ್ರಿ ಇದಕ್ಕೆ, ಈ ಥರ ನೋಡ್ಕೊಳ್ಳೋಕ್ಕೆ. ಸೊ ಇವ್ರಿಗೆ ಕೈ ಜೋಡಿಸೋರು, ನೀವ್ಯಾವುದು ಧನ ಸಹಾಯ ಮಾಡೋಕ್ಕೆ ಇಷ್ಟಪಡೋರು, ಬರೀ ಧನ ಸಹಾಯ ಅಂತಲ್ಲ, ಏನು ಬೇಕಾದ್ರೂ ಸಹಾಯ ಮಾಡ್ಬೋದು. ನೀವು ಹೇಳಿ ಪ್ರವೀಣ್, ಯಾವ ಥರ ಸಹಾಯ ಮಾಡ್ಬೋದು ನಿಮಗೆ ಜನ? ಸರ್ ಸಹಾಯ ಅಂದರೆ ಲೈಕ್ ಅವ್ರ ಕೈಯಲ್ಲಿ ದುಡ್ಡು ಕೊಡದೇವರು ಪರವಾಗಿಲ್ಲ, ಒಂದು ಬೆಟಡಿನ್ ಬಾಟ್ಲು, ಒಂದು ಡಬ್ಬ ಒಂದು ಕೊಟ್ಟರೆ ಸಾಕು, ಒಂದು ಲೈಸಾಲ್ ಕ್ಲೀನಿಂಗ್ ಐಟಮ್ ಅಂತ ಅದು ಲಿಕ್ವಿಡ್ ಸರ್, ಏಟಾಗಿರೋದಕ್ಕೆ ನಾವು ಕ್ಲೀನ್ ಮಾಡಿಬಿಟ್ಟು ಉಂಡಿಗೆ ಪೆಪ್ಪರ್ ಹಾಕ್ತೀವಿ. ಆಯಿತು, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಸೊ ಬೆಟಡಿನು ಇಲ್ಲ ಕ್ಲೀನಿಂಗ್ ಐಟಮು ಇಲ್ಲ ಮೆಡಿಸಿನ್ಸ್ ಕೊಟ್ಟರು ಪರವಾಗಿಲ್ಲ, ಇಲ್ಲ ಹಸುಗಳಿಗೆ ಇಂಡಿ ಬೂಸ, ವೆಜಿಟೇಬಲ್ಸು, ಚಪಾತಿ, ಈ ಥರದ್ದು ಏನಾದ್ರು ವೀಟ್ ಫ್ಲೋರ್ ಆ ಥರದ್ದು ಕೊಟ್ಟರು ನಡೀತದೆ ಸರ್. ನೋಡಿ, ನೀವು ಹಸು ಹುಲ್ ಕೊಡ್ಬೋದು, ಕುದುರೆಗೆ ಹುರುಳಿಕಾಳು ಕೊಡ್ಬೋದು, ನಾಯಿಗಳಿಗೆ ಬಿಸ್ಕೆಟ್ ತರ್ಬೋದು, ಹೌದು, ಇಲ್ಲ ನಾಯಿಗಳಿಗೆ ಬೇಕಾಗಿರೋ ಮೆಡಿಸಿನ್ ತರ್ಬೋದು. ಏನೂ ಇಲ್ವಾ? ಪೆಡಿಗ್ರಿ ಥರ ನಾಯಿ ಫುಡ್ ತರ್ಬೋದು ಇಲ್ವಾ? ಇವರ ಒಂದು ಡೀಟೇಲ್ಸ್ನ ನಾನು ಖಂಡಿತವಾಗ್ಲೂ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಡೈರೆಕ್ಟಾಗಿ ನೀವು ಅಮೌಂಟ್ ಕೂಡ ಕಳಿಸ್ಬೋದು. ಸೊ ಯಾವ ರೀತಿ ಬೇಕಾದ್ರೂ ಸಹಾಯ ಮಾಡ್ಬೋದು ನೀವು. ಇಲ್ಲ ದಯವಿಟ್ಟು ನಾನು ಹೇಳೋದು ಏನು ಗೊತ್ತಾ, ನೀವು ಏನೇ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸಲ ಈ ಜಾಗಕ್ಕೆ ಬನ್ನಿ. ಏನು ಬೆಂಗಳೂರಿಂದ ಅಂತ ಏನು ದೂರ ಇಲ್ಲ, ಇಲ್ಲ ಕನಕಪುರ ಹತ್ರನೇ ಇದೆ. ಗೋವಂತರ ತನಕ ಬರ್ತೀರಂತೆ, ಅಲ್ಲಿಂದ ಒಂದು ಚೂರು ಮುಂದೆ ಇದೆ ಅಷ್ಟೇ ಇದು. ಇಲ್ಲಿ ನಿಮ್ಗೆ ಬೇಕು ಅನ್ನೋ ಸುತ್ತಮುತ್ತ ಒಳ್ಳೊಳ್ಳೆ ರೆಸಾರ್ಟ್ಗಳು ಇದೆ, ಆರಾಮಾಗಿ ಹೇಳ್ಕೊಂಡು ಹೋಗ್ಬೋದು ನೀವು. ಸೊ ಒಂದು ಸಲ ಇಲ್ಲಿ ಬನ್ನಿ, ಇದರ ನೈಜತೆ ಇವ್ರು ಏನು ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಖಂಡಿತ ಮಾಡಿ. ನೋಡಿ ಪ್ರವೀಣ್, ನಮ್ಮ ವೀಕ್ಷಕರಂದು ನಾನು ಕೇಳ್ಕೊಂಡಿದ್ದೀನಿ, 100% ಅವ್ರು ಸಹಾಯ ಮಾಡ್ತೀನಿ ಅಂತ ಅನ್ಕೋತೀನಿ. ಸೊ ಯಾರ್ಯಾರೆಲ್ಲ ಆ್ಯಕ್ಚುಲಿ ಈ ಜಾಗ ನೋಡೋಕೆ ಇಷ್ಟಪಡ್ತಾರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ನಾನೇ ನಿಮ್ಮ ಜೊತೆ ಇನ್ನೊಂದ್ಸಲಿ ಬರ್ತೀನಿ. ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಎಲ್ಲ ಕಮೆಂಟ್ ಮಾಡಿ, ಈ ಪ್ರತಿಯೊಂದು ಡೀಟೇಲ್ಸ್ ನೀವೇನು ಕೇಳ್ತೀರೋ ಕೊಡೋಕೆ ನಾನು ರೆಡಿದ್ದೀನಿ. ಸೊ ಪ್ರವೀಣ್, ನಿಮ್ಗೆ ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾ ಇರಾ. ನೀವು ಸಾಲದು ಅಂದ್ರೆ ಅದೇನೋ ಅಂತಾರಲ್ಲ, ಹೂವದ ಜೊತೆ ದಾರ ಅಂತ, ಆ ಥರ ನಿಮ್ಗೇನೋ ಓಕೆ, ನಿಮ್ಗೇನೋ ಪ್ಯಾಷನ್ನು, ಮಣ್ಣು ಮಸಿ ಅಂತ. ಪಾಪ ನಿಮ್ಮ ಹೆಂಡ್ತಿನೂ ಕರ್ಕೊಂಡ್ಬಿಡ್ತೀರಿ. ಬನ್ರಿ, ನೀವು ಬನ್ರಿ ಪರವಾಗಿಲ್ಲ ಬನ್ರಿ. ನಿಜವಾಗ್ಲೂ ಏನು ಗೊತ್ತೇನ್ರಿ, ನೀವಿಬ್ರು ಆದರ್ಶ ದಂಪತಿಗಳು ಅಂತ ಯಾರ್ಯಾರೋ ಹೇಳ್ಕೊತಾರೆ. ನಿಜವಾದ ಆದರ್ಶ ದಂಪತಿಗಳು ನೀವು. ಖುಷಿಯಾಗುತ್ತೆ ಈ ಥರ ಜೋಡಿಗಳು ನಿಜವಾಗಿ ನೋಡಿದ್ರೆ ಖುಷಿ ಆಗುತ್ತೆ. ಬನ್ನಿ ನೀವು ನನ್ನ ಜೊತೆ ಬನ್ನಿರಿ. ನಿಜವಾದ ಲೈಫ್ ಅಂದರೆ ಇದು ಸುಮ್ಮನೆ ಬಂದ್ವಿ ನಾವು ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡೋಣ ಬರ್ಡೇ ಅಂತ. ಬಟ್ ಇಲ್ಲಿ ಬಂದಮೇಲೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅಂದರೆ ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ ನಾನು. ತಡ್ಕೋತಾ ಇದ್ದೀನಿ ಆ್ಯಕ್ಚುಲಿ. ಬರ್ತ್ಡೇ ಅವ್ಳ ಮುಂದೆ ಕಣ್ಣೀರು ಹಾಕ್ಬಾರ್ದು, ಯಾಕಂದರೆ ಇವು ಆಗಲ್ಲಪ್ಪ. ಇಲ್ಲಿ ಬಂದರೆ ನಿಜವಾಗಿ ಇದ್ರ ಸ್ಥಿತಿ ನೋಡಿದ್ರೆ, ಮತ್ತು ನನಗೆ ಇದನ್ನು ಇವ್ರು ನೋಡ್ಕೊಡ್ತಾರೋ ರೀತಿ ನೋಡಿದ್ರೆ ನಂಗೆ ಒಂಥರ ತುಂಬ ಒಂಥರ ಖುಷಿ ಆಗ್ತಾರೆ. ಆಮೇಲೆ ನನ್ನ ಮೇಲೆ ನನಗೂ ಬೇಜಾರಾಗ್ತದೆ. ನಾವುಗಳೆಲ್ಲ ಏನು ಮಾಡ್ತಿದ್ದೀವಿ, ಏನೋ ಅಲ್ಲೇನೋ ರೆಸಾರ್ಟ್ ಅಂತ ಮಾಡ್ತೀವಿ, ಇನ್ನೇನೋ ಏನೋ ಮೆರಿತಾ ಇದ್ದೀವಿ. ಈ ಥರದ ಕೆಲಸಗಳೆಲ್ಲ ಮಾಡಬೇಕಲ್ಲ ಅಂತ ಆಸೆ ಆಗಿದೆ ನನಗೂ, ಈ ಥರದ್ದು ಏನಾದರೂ ಮಾಡಬೇಕು ಅಂತ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ, ಬಟ್ ನಾವುಗಳು ಮಾಡೋಕ್ಕಾಗದೇ ಇದ್ರು ಈ ಥರ ಯಾರೋ ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಕೈ ಜೋಡಿಸೋಣ, ಒಂದಾಗೋಣ, ಖುಷಿಯಾಗಿರೋಣ. ನೋಡಿ ಎಷ್ಟು ಪ್ರೀತಿ ಮಾಡ್ತಾವೆ ಇಲ್ಲಿನ ನಾಯಿಗಳು. ಓನ ಬಂಗಾರಿ, ಓನಮ್ಮ ಬಂಗಾರಿ. ಅಯ್ಯೋ ಪಾಪ ಯಾರೋ ಸಾಕ್ದವ್ರು ಬಿಟ್ಟು ಹೋಗ್ಬಿಟ್ಟಿರ್ಬೇಕು ಇದನ್ನ. ತಲೆ ಕೈ ಎಲ್ಲ ಸೀಳ್ಬಿಟ್ಟಿದ್ದಾರೆ. ಓನೆ ಅಯ್ಯೋ ಎಷ್ಟು ಪ್ರೀತಿ ಮಾಡ್ತೀರೋ. ಬನ್ರಿ, ನೀವು ಬನ್ರಿ ಜಾಗಕ್ಕೆ. ಐ ಆಮ್ ಶೋರ್ ಯು ವಿಲ್ ಲವ್ ಇಟ್. ಈಗ ಇನ್ನೊಬ್ರು ಗೆಸ್ಟ್ ಬಂದ್ರು ಇಲ್ಲಿ. ಗೆಸ್ಟು ಬರ್ಬೇಕು, ದಯವಿಟ್ಟು ಬರಬೇಕು. ನಮ್ಮ ಒಡ ಹುಡ್ತವ್ರು ಬಂದರು, ನಳಿನ ದೇಶಪಾಂಡೆ ಅವರು. ವೆಲ್ಕಮ್ ಅವ್ರಿ. ಥ್ಯಾಂಕ್ ಯು, ನಮಸ್ತೆ. ವೆಲ್ಕಮ್ ಜಯಂತ್. ಅಲ್ಲಿಂದಾನೆ ಬನ್ನಿ, ಹೋಗೋಣ, ಕೇಕ್ ಕಟ್ ಮಾಡೋಣ. ಇವಳಿಗೋಸ್ಕರನೇ ಕಾಯ್ತಾ ಇದ್ವಿ, ಬನ್ನಿ ಕೇಕ್ ಕಟ್ ಮಾಡೋಣ. ಹಾಗೆ ನೆಸ್ಲೆ ಅವರು ಈ ಒಂದು ಡಾಗ್ ಫುಡ್ಡನ್ನ ಇವತ್ತು ಸ್ಪಾನ್ಸರ್ ಕೊಟ್ಟಿದ್ದಾರೆ. ಎಸ್ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ನೆಸ್ಲೆ ಅವ್ರ ಕಡೆಯಿಂದ ಇದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಬನ್ನಿ ಒಳಗಡೆ ಹೋಗೋಣ. ಇವತ್ತು ಒನ್ ಡೇ ಮೀಲ್ ಅಂತ ಸ್ಪಾನ್ಸರ್ ಮಾಡ್ಬೋದಂತೆ. ಸೊ ಇವತ್ತಿನ ಮೀಲ್ಸನ್ನು ನಾನು ಸ್ಪಾನ್ಸರ್ ಮಾಡ್ತೇನೆ. ಖಂಡಿತವಾಗ್ಲೂ ನೆಕ್ಸ್ಟಿಂದ ನೀವು ಕೂಡ ಅದನ್ನು ತಪ್ಪದೇ ಮಾಡಿ. ನೋಡಿ ಇಲ್ಲೆಲ್ಲ ಊಟ ರೆಡಿ ಆಗಿದೆ. ಇಷ್ಟು ದೊಡ್ಡ ಬಾಂಡ್ಲಲ್ಲಿ ಹಂಡಲೆಲ್ಲ ರೆಡಿ ಆಗಿದೆ. ಸೊ ಇವತ್ತಿನ ಊಟದ ನೀವು ಕೇಳಿದ್ರೆ ಆ್ಯಕ್ಚುಲಿ ಶಾಕ್ ಆಗ್ತೀರಾ. ಒಂದಿನದ ಊಟದ ಖರ್ಚು ಬರೀ 2,000 ರೂಪಾಯಿ. ಯಾರು ಬೇಕಾದ್ರೆ ಬಂದು ಸ್ಪಾನ್ಸರ್ ಮಾಡ್ಬೋದು. ಸೊ ಇವತ್ತು ಯಶು ಬರ್ತಡೇ ಆಗಿರೋದ್ರಿಂದ ನನ್ನ ಕಡೆಯಿಂದ ಇವತ್ತಿನ ನಾಯಿಗಳ ಊಟದ ಸ್ಪಾನ್ಸರ್ಶಿಪ್. ಸರ್ ನಂಬರ್ ಹೇಳಿ. 96 323 000 46 96 323 000 46 ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಆಲ್ರೆಡಿ. ಬಟ್ ಸ್ಟಿಲ್
ಈ ನಂಬರ್ಗೆ ನಿಮ್ಗೆ ಯಾರು ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಸ್ಪಾನ್ಸರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಖಂಡಿತವಾಗ್ಲೂ ಈ ಟ್ರಸ್ಟಿಗೆ ನೀವು ಕೂಡ ಬನ್ನಿ, ಎಷ್ಟಾಗೋದು ಅಷ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ಪ್ರವೀಣ್, ಇವತ್ತು ನಿಜವಲ್ಲ ನಮಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಿ ಆ್ಯಂಡ್ ಖುಷಿ ಆಯ್ತು, ಇಲ್ಲಿ ಒಳಗಡೆ ಬಂದು ಖುಷಿ ಆಯಿತು. ನೋಡೋಣ ನಿಮ್ಮ ಸಂಸ್ಥೆಗೆ ನಮ್ಮ ಕಡೆಯಿಂದ ಏನೇನಾಗುತ್ತೋ, ಯಾರ್ಯಾರ ಕಡೆಯಿಂದ ಪುಷ್ ಕೊಡ್ಸೋಕ್ಕಾಗುತ್ತೋ ಎಲ್ಲದೂ ನಾವು ಮಾಡ್ತೀವಿ, ಓಕೆನಾ? ಸೊ ಈಗ ಫ್ರೇಮಲ್ಲಿ ನೋಡ್ತಿರುವಂಥ ಇಬ್ಬರು ವ್ಯಕ್ತಿಗಳು ಬಂದು ವೆರಿ ಇಂಪಾರ್ಟೆಂಟ್. ಇವರು ರಮ್ಯಾ ಅಂತ, ಹಾಗೆ ಇವರು ಲಿಜಿತಾ ಅಂತ. ಲಿಜಿತಾ ಬಂದು ನನ್ನ ಕಾಲೇಜ್ ಫ್ರೆಂಡು, ಆಲ್ಮೋಸ್ಟ್ ಒಂದು 12 ಇಯರ್ಸ್ ಫ್ರೆಂಡ್ಶಿಪ್ಪು ನನ್ನ ಲಿಜಿತಂದು. ಎನಿ ಡೇ ಎನಿ ಟೈಮ್ ಕಾಲ್ ಮಾಡಿದ್ರು ಶಿ ವಿಲ್ ಬಿ ಅವೈಲೇಬಲ್ ನನಗೋಸ್ಕರ. ಅಷ್ಟು ಖಾಲಿ ಬಿದ್ದಿದ್ದೀನಿ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಲಿಜು ಮಗಳು ಹೇಳು, ಏನು ನಿನ್ನ ಹೆಸರು? ದರ್ಶಿತಾ. ಹೇಳು. ದರ್ಶಿತಾ. ಇಷ್ಟ ಆಯ್ತಾ ನಿನಗೆ ಜಾಗ? ನಿನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಸಿದ್ಯಾ? ಯಾವ ನಾಯಿ ಇಷ್ಟ ಆಯ್ತು ನಿಂಗೆ? ಯಾವ್ದು ಇಷ್ಟ ಆಯ್ತು? ರೋಸಿ ಇಷ್ಟ ಆಯ್ತು. ಮತ್ತೆ ಚಾರ್ಲಿ. ಮತ್ತೆ ಚಾರ್ಲಿ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೋ ಮಚ್ ಲಿಜು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಶೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ ರಮ್ಯಾ ಅಂತ. ಇವರು ಸಹ ಇವ್ರದ್ದು ಒಂದು ಪೆಟ್ ಕೇರ್, ಒಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾಯಿಗಳಿಗೋಸ್ಕರನೇ ಮನೆ ಕಟ್ಸಿದ್ದಾರೆ ಇವರು. ಸೊ ಇವರು ಫುಲ್ ಗ್ರೂಮಿಂಗ್ ಮಾಡ್ತಾರೆ, ಹಾಗೆ ರೆಸ್ಕ್ಯೂ ಮಾಡ್ತಾರೆ. ಸಾಕಷ್ಟು ನಾಯಿಗಳನ್ನ ಇವರು ರೆಸ್ಕ್ಯೂ ಮಾಡಿ ಮನೇಲೇ ಇಟ್ಕೊಂಡು ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಶೀಸ್ ಅ ಬೇಗ್ ಡಾಗ್ ಲವರ್, ಅನಿಮಲ್ ಲವರ್ ಅಂತಲೇ ಹೇಳ್ಬೋದು. ಎಲ್ಲ ನಾಯಿಗಳನ್ನೂ ಚೆನ್ನಾಗಿ ನೋಡ್ಕೋತಾರೆ. ಸೊ ಥ್ಯಾಂಕ್ ಯು ರಮ್ಯಾ ಅವರ. ಆ್ಯಕ್ಚುಲಿ ಈ ಜಾಗಕ್ಕೆ ಎಲ್ಲರಿಗಿಂತ ದಿ ಮೋಸ್ಟ್ ಆ್ಯಪ್ಟ್ ಪರ್ಸನ್ ಅಂತಂದರೆ ನೀವೇ. ನಾವು ಬಂದಿದ್ದು ಆ್ಯಕ್ಚುಲಿ ನಿಮಗೋಸ್ಕರ ಅಲ್ಲ, ಗೊತ್ತು, ನಾಯಿಗೋಸ್ಕರ. ಗೊತ್ತು, ಅದಕ್ಕೆ ನಿಮ್ಮನ್ನ ಕರೆದಿರೋದು ನಿರಂಜನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಹ್ಯಾಪಿ ಬರ್ಡೇ. ನಿಮ್ಮಂಥವ್ರು ಇಂಥ ಜಾಗಕ್ಕೆ ಬಂದು ಸೆಲೆಬ್ರೇಟ್ ಮಾಡಿದ್ರೆ it's an encouragement and education as well. So I must say thank you to you and Niranjan. Thank you so much. Happy birthday again. Thank you so much. Age ಕೇಳಲ್ಲ, ಆಫ್ ಕ್ಯಾಮ್ರಾ ಕೇಳ್ತೀನಿ. ಖಂಡಿತವಾಗ್ಲೂ. ಓಕೆ, ನೂತನ್ ಅಂತ. ನೂತನ್, ನನ್ನ ಎಲ್ಲ ವೀಕ್ಷಕರಿಗೂ ಹಾಯ್ ಏನಪ್ಪ? ಎಲ್ಲರಿಗೂ ಹಾಯ್. ಹಾಂ, ನೂತನ್ ನಮ್ಮ ಯಶು ಕ್ಲಾಸ್ಮೇಟು, ಸ್ಕೂಲ್ ಮೇಟಾ? ಸ್ಕೂಲ್ ಮೇಟ್. ಎಷ್ಟನೇ ವರ್ಷದಲ್ಲಿ? 1 ವರ್ಷ ಅಷ್ಟೇ ಕ್ಲಾಸ್ಮೇಟ್ಸ್ ನಾವು. ಹಾಂ, ಆಮೇಲೆ ಯಾವ ಸ್ಕೂಲಲ್ಲ? ಸ್ಕೂಲಲ್ಲಿ 7th. 7th ತಡ್ಕೊಂಡವ್ರು ಪಾಪ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹಿಂಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿ ವಾಪಸ್ ಟಚಲ್ಲಿದ್ದಾರೆ. ಏನಿಲ್ಲ, ಒಂದು ಗ್ರೂಪ್ ಇತ್ತು, ಸ್ಕೂಲ್ ಗ್ರೂಪು, ಅದರಲ್ಲಿಂದ ಟಚಲ್ಲಿರೋ. ಹೌದಾ, ವೆರಿ ಗುಡ್. ಸೊ ಆ್ಯಕ್ಚುಲಿ ಇವನು ಅಷ್ಟೇ ಈವೆಂಟ್ಗಳು ಅದು ಇದೆಲ್ಲ ಮಾಡ್ತಾನೆ. ಸೊ ಹಿ ಮೆಸೇಜ್ಡ್ ಮೀ, ಏನು ಈ ಥರ ಇದೆ, ನನ್ನ ಯಶು ಬರ್ಡೇನ ನಾನೇ ಫುಲ್ ಡೆಕೋರೇಟ್ ಮಾಡ್ತೀನಿ, ನಮ್ಮ ಈವೆಂಟ್ ಕಂಪ್ನಿನೇ ಇದೆಯಲ್ಲ ಅಂತ. ಪಾಪ ಅದು ಅಂದ್ಕೊಂಡು ಇರಲಿಲ್ಲ ಈ ಥರ ಜಾಗಕ್ಕೆ ನಾವು ಕರಿತೀವಿ ಅಂತ. ಬೆಳಗ್ಗೆ ಪಾಪ ಬೇಗ ಬಂದ್ಬಿಟ್ಟು ಗೇಟ್ ಹತ್ರ ನಿಂತ್ಕೊಂಡು ಫೋನ್ ಮಾಡ್ದ, ಬ್ರೋ ಎಲ್ಲ ನಾ ಈ ಗೇಟ್ ಹತ್ರನೇ ಇದೆ, ಹೆಂಗೆ ಹೋಗೋದು ಅಂತ. ಹೇಳಪ್ಪ ನಿನ್ನ ಅನುಭವ. ನಾವು ಬಂದ್ವಿ ಒಂದು 10 o'clock ಇಲ್ಲಿ. ನಾನು ಸರಿ ರೆಸ್ಕ್ಯೂ ಡಾಗ್ಸ್ ಅಂದರೆ ಎಲ್ಲ ಒಳಗಡೆ ಇರುತ್ತೆ, ಎಲ್ಲ ಇದು ಕೇಜಸ್ ಅಲ್ಲಿ ಹಾಕಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ಗೇಟ್ ಹತ್ರದಿಂದ ನೋಡೋಷ್ಟೊತ್ತಿಗೆ ನಮಗೆ ತುಂಬ ಒಂಥರ ಈ ಸಫಾರಿಯಲ್ಲಿ ಸಿಂಹಗಳು ಬಿಟ್ಟಿರ್ತಾರಲ್ಲ ಆ ಥರ ಇತ್ತು. ನನಗೊಂಥರ ಈ ಹೈನಾಗಳು ಕಾಣಿಸ್ತದೆ. ಆ ಥರ ಇತ್ತು ಫೀಲಿಂಗ್. ಬಟ್ ಅನ್ಕೊಂಡಿದ್ವಿ ಈ ಥರ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲ, ನಾನು ಅನ್ಕೊಂಡಿರ್ಲಿಲ್ಲ ಹಂಗೆ. ನಾನು ಡಾಗ್ ರೆಸ್ಕ್ಯೂ ಅಂದರೆ ಸರಿ ರೆಸ್ಕ್ಯೂ ಮಾಡಿ ಎಲ್ಲ ಒಂದು ಸಪ್ರೇಟ್ ಎಲ್ಲ ಒಂದೊಂದು ಕೇಜ್ಗಳಲ್ಲಿ ಹಾಕಿಟ್ಟಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಒಂದು 200 ನಾಯಿ ನೋಡೋಷ್ಟೊತ್ತಿಗೆ ನಮ್ಗೆ ಭಯ ಆಗೋಯ್ತು. ಬಟ್ ಇನ್ನೂ ಥ್ಯಾಂಕ್ ಯು, ಒಪ್ಕೊಂಡಿದ್ದಕ್ಕೆ. ನಿನಗೇನು ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ? ಏನಿಲ್ಲ ಬ್ರೋ, ನಮ್ಮ ವಾಸನೆ ಅದು ಇದು ಇಲ್ಲ. ಯಾಕಂದ್ರೆ ನನಗೂ ಪೆಟ್ಸ್ ಮೇಲೆ ಜಾಸ್ತಿ ಇದಲ್ಲ, ನಮಗೂ ಅನುಭವ ಇದೆ ಅದರಿಂದ. ನಿಮ್ಮ ಹೆಸರು ಹೇಳಿ, ಫುಲ್ ಹೆಸರು? ಕಾರ್ತಿಕ್ ಅಂತ. ಪಾಪ ಇವತ್ತು ನಿಜವಾಗ್ಲೂ ಈ ಥರ ಜಾಗಗಳಿಗೆ ಹೇಳಿದ್ರೆ ಕೆಲವ್ರು ಬರೋದೇ ಇಲ್ಲ. ಬಟ್ ಏನು ಗೊತ್ತಾ, ನಮಗೆ ಇಷ್ಟ, ನಮಗೆ ನಾಯಿ ಪ್ರಿಯರು ನಾವು. ಮತ್ತು ಏನು ಗೊತ್ತಾ, ಲಾಸ್ಟ್ ಒಂದು ಹಳೆ ಬ್ಲಾಗ್ ತೋರಿಸಿದ್ದೆ ನಮಗೆ, ಡಾಗ್ ಶೋಗೆ ಹೋಗಿ ಎಲ್ಲ ಏನು 40 ಲಕ್ಷ 50 ಲಕ್ಷ ನಾಯಿಗಳೆಲ್ಲ ತೋರಿಸ್ತು. ಇವತ್ತು ನೋಡಿ ಬರೀ ಬೀದಿ ನಾಯಿಗಳು, ರೆಸ್ಕ್ಯೂ ಮಾಡಿರೋ ನಾಯಿಗಳು. ಇದು ನಿಜವಾಗಿ ಇದು ತೋರಿಸೋ ಪ್ರೀತಿ ಯಾವ ಜಾತಿನೇ ತೋರಿಸಲ್ಲ, ಯಾವುದು ತೋರಿಸಲ್ಲ. ಸೊ ಇಂಥ ಜಾಗಕ್ಕೆ ನಮಗೇನೋ ಆಸೆ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಕರೆದಿದ ತಕ್ಷಣ ಪಾಪ ಬಂದು ನೀವೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಸಹಕಾರ ಮಾಡಿದ್ದೀರಾ, ಚೆನ್ನಾಗಿ ಮಾಡಿ. ಏನು ಸಿಕ್ಕಿರೋ ಶಾರ್ಟ್ ಗ್ಯಾಪಲ್ಲಿ ಎಲ್ಲ ಅರೇಂಜ್ ಮಾಡಿದ್ದೀರಾ, ಥ್ಯಾಂಕ್ ಯು. ನೀವು ಅಷ್ಟೇ, ನಿಮ್ಮ ಬರ್ತ್ಡೇ ಡೆಕೋರೇಷನ್ಸ್ ಏನಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ JC Media ಅಂತ ಪೇಜ್ ಇದೆ, ದಯವಿಟ್ಟು ಹೋಗಿ ಲೈಕ್ ಮಾಡಿ ಮೆಸೇಜ್ ಕಳಿಸಿ ಮಾಡಿಕೊಡ್ತಾರೆ, ಓಕೆನಾ? ಥ್ಯಾಂಕ್ ಯು. ನೋಡಿ, ದಿವ್ಯಾ ವಸಂತ ನಮ್ಮ ಮುಚ್ಚಿ ಬಂದಿದೆ ಇಲ್ಲಿ.
ಖುಷಿ ಆಗುತ್ತೆ. ಹೌದು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಈ ಥರ ಪ್ಲೇಸ್ಗಳಿಗೆ. ನಾನು ವಿಸಿಟೇ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನ್ನ ರಿಕ್ವೆಸ್ಟ್, ದಯವಿಟ್ಟು ನೀನು ನಿಮ್ಮ ನ್ಯೂಸ್ ಚಾನೆಲಿಂದ ದಯವಿಟ್ಟು ಇಲ್ಲಿ ಬಂದು ಇದನ್ನ ಕವರ್ ಮಾಡಿ. ಪಕ್ಕ ಯಾಕೆ ಗೊತ್ತಾ, ಇವ್ರಿಗೆ ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಎಲ್ಲ ಕಡೆ ಸಹಾಯ ಆಗ್ಬೇಕು ಕಣೆ. ಸೊ ಅದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿ ನಿಂದು ಯಾವ್ಯಾವುದೋ ಖುಷಿ ಸುದ್ದಿ ಮಣ್ಣು ಸುದ್ದಿ ಅಂತೆಲ್ಲ ವೈರಲ್ ಆಗುತ್ತೆ. ಇದು ನಿಜವಾದ ಸುದ್ದಿ, ಇದು ಹೌದು, ಇದನ್ನ ವೈರಲ್ ಮಾಡಿ, ಇದನ್ನ ವೈರಲ್ ಮಾಡ್ತೀವಿ. ದಯವಿಟ್ಟು ಮಾಡಿ, ನಿನ್ ಜವಾಬ್ದಾರಿ. ನನ್ನ ಜವಾಬ್ದಾರಿ. ನಾನು ನಂದ್ರಲ್ಲೂ ನನ್ನ ಬ್ಲಾಗ್ ಅನ್ನ ಹಾಕ್ತೀನಿ, ಮತ್ತೆ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಎಲ್ಲ ಪ್ರಮೋಟ್ ಮಾಡ್ತೀನಿ. ನೀವು ಅಷ್ಟೇ. ನಾವುಗಳೆಲ್ಲ ಏನ್ ಗೊತ್ತಾ, ವ್ಲಾಗ್ ಅಲ್ಲಿ ಕವರ್ ಮಾಡ್ಬೋದು, ಬಟ್ ಮೀಡಿಯಾಗಿರೋ ಪವರ್ ಬೇರೆನೇ ಇದೆ. ಹೌದು. ಸೊ ವೆನ್ ಯು ಕವರ್ ಇಟ್ ಇನ್ ನ್ಯೂಸ್ ಚಾನೆಲ್, ಅದಕ್ಕೆ ಇನ್ನೊಂದು ಸ್ವಲ್ಪ ಪುಷ್ ಸಿಗುತ್ತೆ. ದಯವಿಟ್ಟು ಓಕೆನಾ. ನಾನು ನಮ್ಮ BTV ನ್ಯೂಸ್ ಇಂದ ಕರ್ಕೊಂಡ್ಬಂದು ಇಲ್ಲೊಂದು ಲೈವ್ ಮಾಡ್ತೀನಿ. ಪಕ್ಕಾ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಖುಷಿ ಪಡೋ ಸುದ್ದಿ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಪ್ರವೀಣ್ ಅವರು ನೋಡಿ ಇಷ್ಟು ಸ್ಟ್ರೀಟ್ ಡಾಗ್ಸ್ಗಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ನಾವು ಮನೇಲಿ ಒಂದು ಡಾಗ್ಸ್ ಆಗೋಕ್ಕೆ ಕಷ್ಟಪಡ್ತೀವಿ, ಬಟ್ ಇವ್ರಿಗೆ ಎಷ್ಟು ಒಂದು 200 ಮೇಲೆ ಡಾಗ್ಸ್ ಇದೆ. ಅದು ಎಲ್ಲ ಕಾಲು ಕೈ ಇಲ್ಲದೆ ಇರೋದು ಸ್ಟ್ರೀಟ್ ಡಾಗ್ಸು, ಮತ್ತು ಸ್ಕಿನ್ ಡಿಸೀಸ್ ಬಂದಿರೋ ಡಾಗ್ಸ್ಗಳು, ಒಂದೊಂದು ಸ್ವಲ್ಪ ಡಿಫೆಕ್ಟ್ ಇರೋ ಡಾಗ್ಸ್ಗಳೇ. ತುಂಬ ಚೆನ್ನಾಗಿರೋ ಡಾಗ್ಸ್ಗಳಂತಿಲ್ಲ, ಎಲ್ಲದಕ್ಕೂ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದೆ. ಅಂಥ ಡಾಗ್ಸ್ಗಳನ್ನ ನೋಡ್ಕೊಳ್ಳೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಎಲ್ಲ ಡಾಗ್ಸ್ಗಳು ತುಂಬ ಫ್ರೆಂಡ್ಲಿ ಆಗಿ, ಕ್ಲೋಸ್ ಆಗಿ, ಏನು ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೊಂಡಿದ್ದಾವೆ ಗೊತ್ತಾ. ಅದೇ ನಮ್ಮನ್ನು ಅವ್ರ ಥರನೇ ಟ್ರೀಟ್ ಮಾಡ್ತಿದ್ದಾರೆ ಈಗ ಡಾಗ್ಸ್ಗಳು ಅವ್ರಗಳ ಜೊತೆಗೇನೆ. ಸೊ ಎಲ್ಲ ನಮ್ಮವರೇ ಅನ್ನೋ ಥರ ಫೀಲ್ ಬಂದ್ಬಿಟ್ಟಿದೆ ಅವ್ರಿಗೂ. ನಾವು ಅವ್ರ ಜೊತೆ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ಈ ಮೂಮೆಂಟ್. ನಿಜವಾಗ್ಲೂ ನನಗೆ ನೀವು ಬಂದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಸ್, ನನಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಸೂಪರ್ ಡೂಪರ್ ಖುಷಿ. ನಿಂಗೆ ಖುಷಿ ಆಯ್ತಾ? ನಂಗೆ ತುಂಬಾನೇ ಖುಷಿ ಆಯ್ತು. ಅವಳು ಹೇಳ್ದಂಗೆ ಅವ್ರ ಥರ ನಾವು ಆಗ್ಬಿಡ್ತೀವಿ ಅವರಲ್ಲಿ ನಾವು ಅಂತ ಫೀಲ್ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಹೇಳಿದಲ್ಲ ಸ್ನೇಹಿತರೆಲ್ಲ ಬರ್ತಾ ಇರಿ ಅಂತ. ಇನ್ನೊಬ್ರು ನಮ್ಮ ಭಾಳ ಹಳೇ ಸ್ನೇಹಿತರು. ಎಷ್ಟು ಹಳೆ ಸ್ನೇಹಿತರು ನಾವು? ಲೈಕ್ 12-13 ಇಯರ್ಸ್ ಆಗಿದೆ ಅಲ್ಲ, ತುಂಬಾನೇ ಹಳೆ ಸ್ನೇಹಿತರು. ಸ್ನೇಹಿತರೊಂದಿಗಿಂತ ನಾನು ಹೇಳ್ದಲ್ಲ, ಇವತ್ತು ಕರೆದಿರೋರೆಲ್ಲ ಡಾಗ್ ಲವರ್ಸ್. ಇವಳು ಡಾಗ್ ಲವರು, ಬಟ್ ಪಾಪ ತುಂಬ ಅವಸ್ಥೆ ಪಡ್ತಾಳೆ. ಯಾಕೆಂದ್ರೆ ತುಂಬ ಇಷ್ಟ ಅಂತ ನಾಯಿ ಸಾಕಕ್ಕೆ, ಬಟ್ ಇವ್ರು ಅಪಾರ್ಟ್ಮೆಂಟಲ್ಲಿ ನಾಯಿ ಸಾಕಕ್ಕೆ ಬಿಡ್ತಾ ಇಲ್ಲ. ಎಂಥ ಅಪಾರ್ಟ್ಮೆಂಟ್ ರೀ ನೀವು ರೀ, ಒಂದು ನಾಯಿ ಸಾಕಕ್ಕೆ ಬಿಡಲಿಲ್ಲ ಅಂದರೆ ನಿಮ್ದೊಂದು ಅಪಾರ್ಟ್ಮೆಂಟ್ ಏನ್ರಿ? ಅದು ಒಂದು ಸ್ಮಾಲ್ ಬ್ರೀಡ್ನು ಇಟ್ಕೊಳಕ್ ಬಿಡ್ತಲ್ಲ ಪಾಪ. ಅದೇನು ಮಾಡೋದೇ ಇಲ್ಲ, ಸೌಂಡು ಮಾಡಲ್ಲ, ಏನು ಮಾಡಲ್ಲ. ದಯವಿಟ್ಟು ಈ ಥರ ರೂಲ್ಸ್ಗಳನ್ನೆಲ್ಲ ತೆಗೀರಿ, ಮೊದಲು ತೆಗೀರಿ ಈ ಥರ ರೂಲ್ಸ್ಗಳನ್ನ. ಸೀರಿಯಸ್ಲಿ ತೆಗಿಬೇಕು. ಏನಕ್ಕೆ ಅವ್ರಿಗೆ ಏನು ಅವಸ್ಥೆ ಮಾಡ್ತಾ ಇದೆ ಇವಾಗ ಸೊಸೈಟಿಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತಾ ಇದೆ, ಬಾರ್ಕಿಂಗ್ ಮಾಡ್ತಾ ಇದೆ, ಇಲ್ಲ ಆಚೆ ಕಡೆ ಗಲೀಜು ಮಾಡ್ತಾ ಇದೆ ಅಂತಂದ್ರೆ ದಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಅವ್ರು ನೋಡ್ಕೊಂತಾರೆ. ಅದು ಏನು ಮಾಡ್ತಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ನಿಮಗೆ? ಸೊಸೈಟಿನಲ್ಲಿ ಯಾಕೆ ಅಲೋ ಮಾಡಲ್ಲ? ಸುಮ್ಮನೆ ಬಗ್ಲಿ ಅಂದರೆ ನಾಯಿಗಳು ಇಟ್ಕೊಳ್ಳೋರೇನೋ, ಕಟ್ಟಾಕೋಂಥವ್ರು ಯಾರು ನಾಯಿಗಳನ್ನ ತಗೊಳ್ಳೇಬೇಡಿ. ಈ ಥರ ಜಾಗಗಳಿಗೆ ಸ್ಪೆಷಲ್ ಆಗಿ ಜಾಗ ಬೇಕೇ ಬೇಕು. ಯಾಕೆಂದರೆ ಇವಾಗ ನೋಡಿ ಎಷ್ಟು ನಾಯಿಗಳು ಬೊಗಳ್ತವೆ. ಇಷ್ಟು ಸೌಂಡು ಸಿಟಿಲಿ ಬಂದರೆ ಸಾಧ್ಯನೇ ಇಲ್ಲ. ಬಟ್ ಮನೇಲಿ ಒಂದು ಸಣ್ಣ ನಾಯಿ ಇಟ್ಕೊಳ್ಳೋಕೆ ಯಾವುದೋ ಅಪಾರ್ಟ್ಮೆಂಟ್ ಬಿಡಲ್ಲ ಅಂತ. ದಯವಿಟ್ಟು ಇನ್ಮೇಲೆ ಈ ಥರ ರೂಲ್ಸ್ಗಳನ್ನ ತೆಗೀರಿ. ನಾವು ಇವ್ರ ಥರ ಹೇಳ್ಬೇಕಷ್ಟೇ, ಇನ್ಮೇಲೆ ಈ ಥರ ನಾಯಿ ಸಾಕಬಾರ್ದು ಅನ್ನೋ ರೂಲ್ಸ್ ಎಲ್ಲ ಬಂದ್ ಆಗ್ಬೇಕು. ಇನ್ನು ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ನಮ್ಮ ಗತಿ. ಹೌದು ಆಗ್ಬೇಕು ಖಂಡಿತ ಆಗ್ಬೇಕು. ನೀನು ಹೇಳಿ, ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಈ ಥರ ಜಾಗ ಕರಿತೀನಿ ಅಂತ. ಇಲ್ಲ, ನಿಜವಾಗ್ಲೂ ನಿರಂಜನ್ ಹೇಳಿದ್ದು ಈ ಥರ ಒಂದು ಇಟ್ಸ್ ವೆರಿ ಬ್ಯೂಟಿಫುಲ್ ಥಾಟ್. ನಾನು ಫಸ್ಟ್ ಅಂದ್ಕೊಂಡೆ ಹೆಂಗೆ ಬರ್ಡೇ ಮಾಡ್ತಾರೆ ಇಲ್ಲಿ ಅಂತ, ಬಟ್ ಬಂದಾದ್ಮೇಲೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಹೀಗೆ ಪ್ರತಿಯೊಬ್ಬರೂ ಒಂದು ಇನಿಷಿಯೇಟಿವ್ ತೊಗೊಂಡು ಬಂದಾಗ ಇವ್ರಿಗೂ ಕೂಡ ಸಹಾಯ ಆಗುತ್ತೆ, ನಮಗೂ ಕೂಡ ಒಂಥರ ಮಾನವೀಯತೆ ಏನೋ ಇಟ್ಕೊಬೇಕು. ವಿ ಸೇವ್ ಅನಿಮಲ್ಸ್ ಅವ್ರಿಗೆ ಸಹಾಯ ಮಾಡಬೇಕು. ಮತ್ತು ಅಡಾಪ್ಷನ್ ಒಂದು ಆಪ್ಷನ್ ಇದೆ. ಏನಂದರೆ ಒಂದು ನಾಯಿನ ಅಡಾಪ್ಷನ್ ಮಾಡ್ಕೋಬೋದು, ಅವರೇ ನೋಡ್ಕೋತಾರೆ. ನೀವು ಮಂತ್ಲಿ 1500 ಆ ಥರ ಪೇ ಮಾಡಿದ್ರೆ ಎವ್ರಿ ಡೇ 50 ರುಪೀಸ್ ಏನೋ ಬೀಳುತ್ತೆ ನಿಮಗೆ. ಸೊ 1500 ರುಪೀಸ್ ಇಫ್ ಯು ಕ್ಯಾನ್ ಅಡಾಪ್ಟ್ ಒನ್ ಡಾಗ್, ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ನಿಮ್ಗೆ ಸಾಕಾಗಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಒಂದು ನಾಯಿಗೆ ಇಷ್ಟೊಂದು ಕೊಟ್ಬಿಟ್ರೆ ನೀವು ವರ್ಷಕ್ಕೆ ಅಥವಾ ತಿಂಗಳಿಗೆ ನಿಮ್ಮ ಹೆಸರು ಅವ್ರು ನೋಡ್ಕೊಂಡು ಇರ್ತಾರೆ. ನೀವು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ಬೋದು. ನೀವೇ ಥ್ಯಾಂಕ್ ಯು ಮಾ, ತುಂಬ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ, ನೀವು ಕೇಕ್ ಕಟ್ ಮಾಡಿ ಬನ್ನಿ. ಹಲೋ ಆಲ್ ಆಫ್ ಯು, ಇವತ್ತು ನನ್ನ ವೈಫ್ ಬರ್ತಡೇ ಇದೆ, ದಯವಿಟ್ಟು ಬನ್ನಿ. ಓ ಕರಿಯ, ಓ ಕಾಳ, ಓ ಕೆಂಚ, ದಯವಿಟ್ಟು ಎಲ್ಲರೂ ಬಂದರು. ಆಯಿತು, ಬನ್ನಿ ದಯವಿಟ್ಟು ಎಲ್ಲರೂ ಬನ್ನಿ. ನೋಡಿ, ನನ್ನ ವೈಫ್ ಬರ್ತಡೇಗೆ ಆಮಂತ್ರಣ ಪತ್ರ ಕೊಟ್ಟರು, ಯಾರೂ ಬರ್ತಾಯಿಲ್ಲ. ಅಂಡಿ ತಿರ್ಸ್ಕೊಂಡು ಕೂತಾವೆಲ್ಲ. ಬನ್ನಿ ಸರ್, ಬನ್ನಿ ಇವರೇ, ನೀವು ಬನ್ನಿ ನೀವು ಬನ್ನಿ. ಇವರೇ ಗೆಸ್ಟ್ ಇವತ್ತು ನನ್ನ ವೈಫ್ ಬರ್ಡೇಗೆ. ಮೇನ್ ಗೆಸ್ಟ್ಗಳೆಲ್ಲ ಇವರೇ ಅವರು ಎಲ್ಲ. ಬನ್ನಿ ಸರ್, ಬನ್ನಿ. ನೀವು ರಷ್ಯಾದಿಂದ ಬಂದಿರೋರು, ಬನ್ನಿ ಶುರು ಮಾಡೋಣ.
ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಶುಗೆ 16 ವರ್ಷ ತುಂಬಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪುಟಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಲ್ಲ ಸೂಪರ್ ಆಗಿತ್ತು, ಸಕ್ಕತ್ ಇಷ್ಟ ಆಯ್ತು. ನನ್ನ ಡೇ ಅಂತೂ ಬ್ಯೂಟಿಫುಲ್ ಆಗಿತ್ತು. ಇನ್ನೂ ಇದೆ, ತುಂಬಾ ಇದೆ, ಇನ್ನೂ ಇದೆ. ಇದು ಒಂದು ಪಾರ್ಟ್ ಅಷ್ಟೇ. ಹೌದಾ? ಹೌದು. ಇನ್ನೂ ಇದೆಯಾ? ಮನೆಗೆ ಹೋಗೋದಷ್ಟೇ. ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ನನಗೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ನಾನು ಡೇ ಸ್ಪೆಂಡ್ ಮಾಡಿದ್ದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವರುಗಳಂದರೆ. ಇವರೆಲ್ಲ ನನ್ನ ಪ್ರಜೆಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಬಂದಿರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಲ್ಲಿ ಬಂದಿರೋರೆಲ್ಲರೂ ನಾಯಿ ಪ್ರೇಮಿಗಳೇ. ಸೊ ನೀವು ಅಷ್ಟೇ ನೋಡ್ತಾ ಇರೋ ಎಲ್ಲ ನಾಯಿ ಪ್ರೇಮಿಗಳಿಗೂ ಲವ್ ಯು ಸೋ ಮಚ್. ಗೊತ್ತು ನೀವು ಅಲ್ಲೆಲ್ಲ ಬೀದಿಯಲ್ಲಿರೋ ನಾಯಿಗಳಿಗೆಲ್ಲ ಊಟ ಹಾಕ್ತಿರ್ತೀರಾ, ಚೆನ್ನಾಗಿ ನೋಡ್ಕೋತಾ ಇರ್ತೀರಾ. ಇನ್ನೂ ಜಾಸ್ತಿ 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 ಪ್ರೀತಿ ಕೊಡಿ. ಆ್ಯಂಡ್ ನಾವಿಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಮೋಷನ್ ಮಾಡೋದು ಮಾತ್ರ ಬಿಡೋಣ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಜಾಸ್ತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಎತ್ತೆ ತೊಡಿರಿ. ನಿಂದೆ ಆಯ್ತು, ಎತ್ತು ತೊಡಿರಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.